ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 5 ಕುಂಟೆ ಜಾಗ. ಸಪ್ರೇಟ್ ಪಾಣಿ ಇದೆ ಇದು. ನೋಡಿ, ಈ ಗೋಡೆಯಿಂದ ನಿಮಗೆ 1.5 ಅಡಿಯಿಂದ ಈ ಕಡೆ ಬಂದು ಆ ಕಂಬದವರೆಗೂ ಹತ್ತತ್ರ ನಿಮಗೆ 100 ಅಡಿ ರೋಡ್ ಫೇಸ್ ಬರುತ್ತೆ. ನೋಡಿ, ಒಂದು ಕಂಬದಿಂದ ಇನ್ನೊಂದು ಕಂಬ 100 ಅಡಿ ಅಗಲ ಬರುತ್ತೆ ರೋಡ್ಗೆ. ಇದು ಬಂದು ನಿಮಗೆ ಮುಂದಿನ ದಿನದಲ್ಲಿ ಕಮರ್ಷಿಯಲ್ ಜಾಗ ಆಗುತ್ತೆ. ನೋಡಿ, ಊರು ಪಕ್ಕದ ಜಾಗ. ನೋಡಿ, ಇಲ್ಲೆಲ್ಲ ಆಲ್ಮೋಸ್ಟು ಎಷ್ಟು ಚೆನ್ನಾಗಿರೋ ಫಾರಮ್ ಹೌಸ್ ಮಾಡವ್ರೆ ಅಂದರೆ ತುಂಬಾ ಜಾಸ್ತಿ ಜನರಲ್ಲಿ ಫಾರಮ್ ಹೌಸ್ ಮಾಡಿರೋದೇ ಜಾಸ್ತಿ ಈ ಜಾಗದಲ್ಲಿ. ಇಲ್ಲಿಂದ ಬರೀ ನೀವು ಮುಂದೆ ಹೋದರೆ ಇಲ್ಲಿಂದ ಬೆಂಗಳೂರು ಮೈಸೂರಿಗೆ ಬರೀ 6.5 ಕಿಲೋಮೀಟ್ರು. ಮತ್ತು ನಿಮಗೆ ಅಲ್ಲೊಂದು ಸ್ಟೇಟ್ ಹೈವೇ ಇದೆ, ಅದು ಕೆಸ್ತೂರು ಮತ್ತು ಚನ್ನಪಟ್ಟ ರೋಡ್. ಇಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರು. ನೋಡಿ, ಇದು ಈ ಎರಡಕ್ಕೂ ಹಿಂಗೆ ಹೊಂದ್ಕೊಂಡಿರೋವಂಥದ್ದೇ. ಇದು ಈಸ್ಟ್ ಫೇಸಿಂಗು 5 ಕುಂಟೆ ಜಾಗ. ಇದರಲ್ಲಿ ನಿಮಗೊಂದು 4 ತೆಂಗಿನ ಮರ ಬರುತ್ತೆ, 5 ತೆಂಗಿನ ಮರನೇ ಬರುತ್ತೆ. ನೋಡಿ, 1 2 3 4 ಫ್ರಂಟ್ ಒಂದು 5 ತೆಂಗಿನ ಮರ. ನೋಡಿ, ನಿಮಗೆ ಇದೇನು ಕೆಂಪು ಮಣ್ಣಿದೆ, ಟ್ಯಾಂಕ್ ಇದೆ ಪಕ್ಕದ ಜಾಗ. ಇಲ್ಲಿಂದ ಹಿಡಿದು ನಿಮಗೆ ಹಿಂಗೆ ಸ್ಕ್ವೇರ್ ಆಗಿ ಬಂದು ನಿಮಗೆ ಇಲ್ಲಿವರೆಗೂ ಬರುತ್ತೆ ಜಾಗ. ಈ ತೆಂಗಿನ ಮರನೂ ಸೇರ್ಕೊಳ್ಳುತ್ತೆ. ಇದು ಇಲ್ಲಿವರೆಗೂ ಬರುತ್ತೆ ಈ ಜಾಗ. ನೋಡಿ, ಗೋಡೆಯಿಂದ 1.5 ಅಡಿ ಈ ಕಡೆಗೆ ನಿಮ್ಗೆ ಅಲ್ಲಿವರೆಗೂ ಬರುತ್ತೆ, ಆ ಕಂಬದವರೆಗೂ ಬರುತ್ತೆ. 5 ಕುಂಟೆ ನಿಮಗೆ ಫುಲ್ಲು ಸ್ಕ್ವೇರ್ ಆಗಿ. ನೋಡಿ, ಈ ತೆಂಗಿನ ಮರ ನೋಡಿದ್ರೆ ಸಾಕು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಹತ್ತತ್ರ ಒಂದು 200ವರೆಗೂ ನಿಮಗೆ ತೆಂಗಿನಕಾಯಿ ಬಿಟ್ಟಿದೆ ಒಂದೊಂದು ಮರದಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿ, ತುಂಬಾ ಚೆನ್ನಾಗಿ ಬಿಟ್ಟಿದೆ. ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ, ಬಾಕ್ಸ್ ಶೇಪಲ್ಲಿ ಬರುತ್ತೆ ಇದು. ಮತ್ತು ನಿಮಗೆ ಇದು ಪ್ಯೂರ್ ಕೆಂಪು ಭೂಮಿ. ಮತ್ತು ಚನ್ನಪಟ್ಟಣ ತಾಲೂಕಲ್ಲಿ ನಿಮಗೆ ವಾಟರ್ ಸೋರ್ಸ್ಗಂತ ಏನೂ ತೊಂದರೆ ಇಲ್ಲ. ಇಲ್ಲೊಂದು ಬೋರ್ ಹಾಕಿದ್ರೆ ನಿಮಗೆ ಒಳ್ಳೆ ನೀರು ಸಿಗುತ್ತೆ. ನೋಡಿ, ಊರು ಪಕ್ಕದ ಅದೇ ಬಸ್ ಸ್ಟಾಪು. ನಿಮ್ಗೆ ಆರಾಮಾಗಿ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇಲ್ಲ ಬಸ್ ಸ್ಟಾಪು. ಒಂದು 300 ಅಡಿ 250 ಅಡಿ ಇದೆ. ಇಳಿದ್ಬಿಟ್ಟು ಆರಾಮಾಗೆ ಈ ಜಾಗ ಬರ್ಬೋದು ಬಸ್ಸಿಂದ. ನೀವು ಚನ್ನಪಟ್ಟಣದಿಂದ ಅಲ್ಲಿ ಸ್ಟಾಪ್ ಕೊಡುತ್ತೆ, ಆರಾಮಾಗಿ ಬರ್ಬೋದು ನಿಮಗೆ. ಅದು ಬಂದು ನಿಮಗೆ ಸ್ಟೇಟ್ ಹೈವೇ, ಅದು ಚನ್ನಪಟ್ಟಣ ಮತ್ತು ಕೆಸ್ತೂರು ಆ ರೋಡ್ ಅದು. ನೋಡಿ, ಅಲ್ಲಿಂದ ನಿಮ್ಗೆ ಬರೀ ಅರ್ಧ ಕಿಲೋಮೀಟ್ರಲ್ಲಿ 250 300 ಅಡಿ ಅಷ್ಟೇ ಅದು. ನೋಡಿ, ನಿಮಗೆ 5 ತೆಂಗಿನ ಮರ ಬರುತ್ತೆ. 5 ಅಲ್ಲ, ಕ್ಷಮಿಸಿ, 6 ತೆಂಗಿನ ಮರ ಬರುತ್ತೆ. ನೋಡಿ, ಇದೊಂದು, ಈ 3, ಇದು 3, ಒಟ್ಟು 6 ತೆಂಗಿನ ಮರ ಬರುತ್ತೆ ಈ ಜಾಗದಲ್ಲಿ. ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ತೋಟ ಮಾಡ್ಕೊಂಡಿರ್ತೀನಿ ನಿಮಗೆ. ಒಳ್ಳೆ ಜಾಗ. 5 ಕುಂಟೆ ಸಪ್ರೇಟ್ ಪಾಣಿ ಇದೆ. ಆರಾಮಾಗಿ ನಿಮ್ಗೆ ಡೈರೆಕ್ಟ್ ರಿಜಿಸ್ಟರ್ ಆಗುತ್ತೆ. ಇದು ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ನಿಮಗೆ ಯಾರಾದರೂ ಚಿಕ್ಕ ಜಾಗ 5 ಕುಂಟೆ ಬೇಕು ಅನ್ನೋರು, ಊರು ಪಕ್ಕ ಬೇಕು ಸೇಫ್ಟಿ ಪರ್ಪಸ್ಗೆ ಅನ್ನೋರಿಗೆ ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಇದು ಬಂದು ಈಸ್ಟ್ ಫೇಸಿಂಗ್ ಇದು. ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ನೋಡಿ, ಮುಂದಿನ ದಿನದಲ್ಲಿ ಇದು ಬಂದು ಕಮರ್ಷಿಯಲ್ ಆಗುವಂಥ ಜಾಗ ಇದು. ಇದ್ರ ಬೆಲೆ ಬಂದು 4 ಲಕ್ಷ ಪರ್ ಗುಂಟೆ ಅಂತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಯಾರೆಲ್ಲ 5 ಕುಂಟೆ ನೋಡ್ತಾ ಇರ್ತೀರ ಒಂದು 10 ಕುಂಟೆ ಒಳಗಡೆ, ಅಂಥವ್ರಿಗೆ ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. 100 ಅಡಿ ರೋಡ್ ಬಿಡ್ತು ಬರುತ್ತೆ ಈ ಜಾಗ ಬಂದು ನಿಮಗೆ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವೀಡಿಯೋಸೆಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಬಂದು ಚನ್ನಪಟ್ಟಣಕ್ಕೆ 15 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 6.5 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 60 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದು ಬಂದು ನಿಮಗೆ ಬಸ್ ರೂಟ್ ಅದು. ಇಲ್ಲಿಂದ ಒಂದು 250 300 ಅಡಿ ಹೋದರೆ ಬಸ್ ರೂಟ್ ಅದು. ನೋಡಿ, ಈ ರೋಡ್ ಫುಲ್ಲು ನಿಮಗೆ ಎಲ್ಲ ಬೆಂಗಳೂರು 10 ಎಕರೆ 15 ಎಕರೆ 5 ಎಕರೆ 2 ಎಕರೆ 3 ಎಕರೆ ಬರೀ ಫಾರಮ್ ಹೌಸ್ ಮಾಡಿರೋರೆ ಈ ರೋಡ್ ಫುಲ್ಲು ಇರೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಫಾರಮ್ ಹೌಸ್ ಮಾಡಿರೋರೆ ಜಾಸ್ತಿ ಜನ ಇರೋದು ಇಲ್ಲೆಲ್ಲ ಬೆಂಗಳೂರು ತೊಗೊಂಡಿರೋದು. ನೋಡಿ, ನಿಮ್ಗೆ ಆ ಕಂಬದಿಂದ ಹಿಡ್ದು ಆ ಗೋಡೆವರೆಗೂ 1.5 ಅಡಿ ಬಿಟ್ಟು 100 ಅಡಿ ಇದೆ ರೋಡ್ ಫೇಸ್ ನಿಮಗೆ.